2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತ. ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನ ಕಳಿಬೇಕು. ನಮ್ಮ ರೈತರು ನೆಮ್ಮದಿಯಾಗಿರಬೇಕು. ಆ ಕಾಲ ಬರ್ತದ 2026 ಸುಭಿಕ್ಷವಾಗಿರುತ್ತ ರಾಜ್ಯ, ಮಳೆ ಬೆಳೆ ಎಲ್ಲವೂ ಕೂಡ. ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದ್ ದಿವಸ ಯಾರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದೇಶ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರೇ? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕಾದ್ರು. ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳಲು ಯಶಸ್ವಿ ಆಗ್ತಾರೆ. ಖಂಡಿತವಾಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮಳೆ ಚೆನ್ನಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬಾ ತೊಂದರೆ ಇದೆ. ಯಾವ ತರ ಒಂದು ಮಲೆನಾಡು ಇಲ್ಲ ಅಂತ ಆಗ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲ ಆ ಕಡೆ ಗೋವಾ, ಕಾರವಾರ ಗೋವಾ ಆ ಕಡೆ ಬಹಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬಾ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತ ರೈತರನ್ನ ಈ ವರ್ಷ ಒಳ್ಳೆ ಬೆಳೆ ಬರುತ್ತೆ. ಬೆಳೆಗೆ ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಓವರ್ ಆಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ದೇವ್ರಿಗೆ ಏನು ಕಡಿಮೆ ಮಾಡಲ್ಲ. 2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತ. ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನ ಕಳಿಬೇಕು. ನಮ್ಮ ರೈತರು ನೆಮ್ಮದಿಯಾಗಿರಬೇಕು. ಆ ಕಾಲ ಬರ್ತದ 2026 ಸುಭಿಕ್ಷವಾಗಿರುತ್ತ ರಾಜ್ಯ, ಮಳೆ ಬೆಳೆ ಎಲ್ಲವೂ ಕೂಡ. ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದ್ ದಿವಸ ಯಾರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದೇಶ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರೇ? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕಾದ್ರು. ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳಲು ಯಶಸ್ವಿ ಆಗ್ತಾರೆ. ಖಂಡಿತವಾಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮಳೆ ಚೆನ್ನಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬಾ ತೊಂದರೆ ಇದೆ. ಯಾವ ತರ ಒಂದು ಮಲೆನಾಡು ಇಲ್ಲ ಅಂತ ಆಗ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲ ಆ ಕಡೆ ಗೋವಾ, ಕಾರವಾರ ಗೋವಾ ಆ ಕಡೆ ಬಹಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬಾ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತ ರೈತರನ್ನ ಈ ವರ್ಷ ಒಳ್ಳೆ ಬೆಳೆ ಬರುತ್ತೆ. ಬೆಳೆಗೆ ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಓವರ್ ಆಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ದೇವ್ರಿಗೆ ಏನು ಕಡಿಮೆ ಮಾಡಲ್ಲ. 2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತ. ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನ ಕಳಿಬೇಕು. ನಮ್ಮ ರೈತರು ನೆಮ್ಮದಿಯಾಗಿರಬೇಕು. ಆ ಕಾಲ ಬರ್ತದ 2026 ಸುಭಿಕ್ಷವಾಗಿರುತ್ತ ರಾಜ್ಯ, ಮಳೆ ಬೆಳೆ ಎಲ್ಲವೂ ಕೂಡ. ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದ್ ದಿವಸ ಯಾರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದೇಶ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರೇ? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕಾದ್ರು. ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳಲು ಯಶಸ್ವಿ ಆಗ್ತಾರೆ. ಖಂಡಿತವಾಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮಳೆ ಚೆನ್ನಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬಾ ತೊಂದರೆ ಇದೆ. ಯಾವ ತರ ಒಂದು ಮಲೆನಾಡು ಇಲ್ಲ ಅಂತ ಆಗ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲ ಆ ಕಡೆ ಗೋವಾ, ಕಾರವಾರ ಗೋವಾ ಆ ಕಡೆ ಬಹಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬಾ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತ ರೈತರನ್ನ ಈ ವರ್ಷ ಒಳ್ಳೆ ಬೆಳೆ ಬರುತ್ತೆ. ಬೆಳೆಗೆ ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಓವರ್ ಆಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ದೇವ್ರಿಗೆ ಏನು ಕಡಿಮೆ ಮಾಡಲ್ಲ.
ಓಕೆ 2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತ. ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನ ಕಳಿಬೇಕು. ನಮ್ಮ ರೈತರು ನೆಮ್ಮದಿಯಾಗಿರ್ಬೇಕು. ಆ ಕಾಲ ಬರ್ತದ 2026ರಲ್ಲಿ ಸುಭಿಕ್ಷವಾಗಿರುತ್ತ ರಾಜ್ಯ, ಮಳೆ ಬೆಳೆ ಎಲ್ಲವೂ ಕೂಡ. ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದ್ ದಿವಸ ಯಾರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದಿನ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರೇ? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕಾದ್ರು. ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳಲು ಯಶಸ್ವಿ ಆಗ್ತಾರೆ. ಖಂಡಿತವಾಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮಳೆ ಚೆನ್ನಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬಾ ತೊಂದರೆ ಇದೆ. ಯಾವ ತರ ಒಂದು ಮಲೆನಾಡು ಇಲ್ಲ ಅಂತ ಹೇಳ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲ ಆ ಕಡೆ ಗೋವಾ, ಕಾರವಾರ ಗೋವಾ ಆ ಕಡೆ ಬಹಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬಾ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತ ರೈತರನ್ನ ಈ ವರ್ಷ ಒಳ್ಳೆ ಬೆಳೆ ಬರುತ್ತೆ. ಬೆಳೆಗೆ ಏನು ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಓವರ್ ಆಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ಅದಲ್ಲೇ ದೇವ್ರಿಗೆ ಏನು ಕಡಿಮೆ ಮಾಡಲ್ಲ. ಓಕೆ 2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತ. ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನ ಕಳಿಬೇಕು. ನಮ್ಮ ರೈತರು ನೆಮ್ಮದಿಯಾಗಿರ್ಬೇಕು. ಆ ಕಾಲ ಬರ್ತದ 2026ರಲ್ಲಿ ಸುಭಿಕ್ಷವಾಗಿರುತ್ತ ರಾಜ್ಯ, ಮಳೆ ಬೆಳೆ ಎಲ್ಲವೂ ಕೂಡ. ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದ್ ದಿವಸ ಯಾರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದಿನ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರೇ? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕಾದ್ರು. ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳಲು ಯಶಸ್ವಿ ಆಗ್ತಾರೆ. ಖಂಡಿತವಾಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮಳೆ ಚೆನ್ನಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬಾ ತೊಂದರೆ ಇದೆ. ಯಾವ ತರ ಒಂದು ಮಲೆನಾಡು ಇಲ್ಲ ಅಂತ ಹೇಳ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲ ಆ ಕಡೆ ಗೋವಾ, ಕಾರವಾರ ಗೋವಾ ಆ ಕಡೆ ಬಹಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬಾ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತ ರೈತರನ್ನ ಈ ವರ್ಷ ಒಳ್ಳೆ ಬೆಳೆ ಬರುತ್ತೆ. ಬೆಳೆಗೆ ಏನು ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಓವರ್ ಆಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ಅದಲ್ಲೇ ದೇವ್ರಿಗೆ ಏನು ಕಡಿಮೆ ಮಾಡಲ್ಲ. ಓಕೆ